ಸೂಜಿ ಎಲ್ಲಿ ರಶ್ಮಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅಂಜು, ನಿಂಗಾದ್ರೂ ಅರ್ಥ ಆಗ್ಬೇಕಲ್ವಾ? ಶ್ರೀ, ನನಗೆ ನನ್ನ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಅವಳು ನಮ್ಮ ಮಗಳೇ. ಅವಳು ನಿಮಗೆ ಮಗಳಾಗಿರಬಹುದು, ನನಗಲ್ಲ. ರಶ್ಮಿ, ಸೂಜಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಪಪ್ಪ, ಪ್ರಾಮಿಸ್. ನನ್ನ ಮೇಲೆ ಪ್ರಾಮಿಸ್? ಮದರ್ ಪ್ರಾಮಿಸ್? ಗೊತ್ತಿಲ್ವಾ? ನಿನ್ ಗೊತ್ತಿದೆ ಹೇಳು. ಗೊತ್ತಿಲ್ಲ, ನಾನು ಒಳ್ಳೆ ಕಾಡಲ್ಲಿ ಬಿಟ್ಬಿಟ್ಟೆ. ಕಾಡಲ್ಲಿ ಬಿಟ್ಬಿಟ್ಯಾ? ಸಾರಿ ಪಪ್ಪ, ಇನ್ನೊಂದ್ಸತಿ ಹಾಗೆ ಮಾಡಲ್ಲ. ಆದ್ರೆ ಸೂಜಿ ನಂಗೆ ತಂಗಿ ಆಗಿ ಬೇಡ. ಅದೆಲ್ಲ ಆಮೇಲೆ, ಮೊದಲು ಅವಳನ್ನ ಎಲ್ಲಿ ಬಿಟ್ಟೆ ಹೇಳು. ಗೊತ್ತಿಲ್ಲ, ನಾನು ಒಳ್ಳೆ ಕಾಡಲ್ಲಿ ಬಿಟ್ಬಿಟ್ಟೆ. ಶ್ರೀ, ಎಲ್ಲಿಗೆ ಹೊರಟ್ರಿ? ಎಲ್ಲಿಗೆ ಅಂತ ಕೇಳ್ಬೇಡ, ಹೊರಟು ಕೆಲಸ ಆಗಲ್ಲ. ನಮಗೊಂದು ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಡ್ಯೂಟಿ ಮೇಲೆ ಬಂದಿದ್ದೆ. ಅಲ್ಲ, ಈ ಮನೇಲಿ ದತ್ತು ತಗೊಂಡಿರೋ ಮಗು ಇದೆಯಂತೆ, ಹೌದಾ? ಹೌದು. ನಾನು ಆ ಮಗು ನೋಡ್ಬೋದಾ? ಮಗುನ ಅದು ಕತ್ತೆ ವಯಸ್ಸಾಗಿದೆ, ಅದಕ್ಕೆ ಎಲ್ಲೋ ಮೇಯಕ್ಕೆ ಹೋಗಿದೆ. ಈಗ ಆ ಮಗುನ ವಿಚಾರಿಸ್ಬೇಕು, ನೀವು ಹೇಗೆ ನೋಡ್ಕೋತಿದ್ದೀರಾ ಅಂತ. ಒಂದ್ ವೇಳೆ ಆ ಮಗು ಫೀಡ್ಬ್ಯಾಕ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕ್ರೈಮ್ ಅಂತ ಕೇಸ್ ಆಗುತ್ತೆ. ಮೈ ಗಾಡ್. ಕ್ರೈಮ್ ಅಂತ ಕೇಸ್ ಅಷ್ಟೇ ಅಲ್ಲ, ದತ್ತು ತಗೊಂಡ ತಂದೆ ತಾಯಿಗಳನ್ನ ಸಹ ಅರೆಸ್ಟ್ ಮಾಡಬೇಕಾಗುತ್ತೆ. ಏನಯ್ಯ ಹೆದರ್ಸ್ತಾ ಇದೀಯಾ? ದತ್ತು ತಗೊಂಡಿರೋ ಮಗುನೇ ಓಡ್ ಹೋಗಿದೆ. ಹಾ, ಓಡೋಗಿದ್ಯಾ? ಎಲ್ಲಿ ಓಡೋಗಿದೆ? ನನ್ನ ಮಗ ಹುಡ್ಕೊಂಡ್ ಬರಕ್ಕೆ ಅಂತ ಕಾಡಿಗೆ ಹೋಗಿದ್ದಾನೆ. ಓ, ಇನ್ನೂ ಒಳ್ಳೇದಾಯ್ತು, ಅಲ್ಲೇ ಅರೆಸ್ಟ್ ಮಾಡ್ತೀವಿ, ಸಾಕ್ಷಿ ಸಮೇತ. ಇನ್ಸ್ಪೆಕ್ಟರ್, ಐ ಆಮ್ ಸಾರಿ. ಅರೆಸ್ಟ್ ಮಾಡಿದ್ಮೇಲೆ ಫೋನ್ ಮಾಡ್ತೀನಿ, ಬೇಕಾದ್ರೆ ಬೇಲಕ್ಕೆ ಟ್ರೈ ಮಾಡಿ, ಮೋಸ್ಟ್ಲಿ ಸಿಗಲ್ಲ. ಸೂಜಿ, ಸೂಜಿ, ಸೂಜಿ. ಶ್ರೀ ಗಾಡಿ ಇಲ್ಲಿದೆಯಲ್ಲ? ಸರ್, ಅವರು ಇಲ್ಲೇ ಎಲ್ಲೋ ಇರ್ಬೋದು. ಸೂಜಿ, ಸೂಜಿ.